ಯಾದಗಿರಿ ನಗರ ಠಾಣೆಯಿಂದ ಯಾದಗಿರಿ ಸೈಬರ್ ಠಾಣೆಗೆ ವರ್ಗಾವಣೆ ಆಗಿದ್ದಂಥ BSF ಪರಶುರಾಮ್ ನಿನ್ನೆ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ. ಅನುಮಾನಾಸ್ಪದ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಸಹಿತ ಸೃಷ್ಟಿಯಾಗ್ತಿರುತ್ತೆ. ಜೊತೆಗೆ ಕುಟುಂಬಸ್ಥರು ಸಹಿತ ಸಾಕಷ್ಟು ಆರೋಪಗಳು ಸಹಿತ ಮಾಡ್ತಿದ್ದಾರೆ. ನನ್ನ ಜೊತೆ ಪರಶುರಾಮ್ ಅವರ ಪತ್ನಿಯಾದಂಥ ಶ್ವೇತಾ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್ ಅವರೇ, ನಿಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ರು ಪರಶುರಾಮ್ ಅವರು. ಕಳೆದ 3 ವರ್ಷ ಹಿಂದೆ ಅಷ್ಟೇ ನಿಮ್ಮ ಮದುವೆ ಆಗಿತ್ತು, ಒಂದು ಮಗು ಕೂಡ ಇದೆ. ನಿನ್ನೆ ಎಷ್ಟು ಗಂಟೆಗೆ ಗೊತ್ತಾಯಿತು, ಏನಾಗಿದೆ ಮೇಡಮ್ ನಿನ್ನೆ ಇನ್ಸಿಡೆಂಟು? ಸರ್, ನಿನ್ನೆ ಮಧ್ಯಾಹ್ನ ಮಾರ್ನಿಂಗ್ ಮಾತಾಡಿದ್ದಾರೆ ನನ್ನ ಜೊತೆ ಚೆನ್ನಾಗಿ. ಏನಾಯ್ತೋ ಗೊತ್ತಿಲ್ಲ. ಮಧ್ಯಾಹ್ನದಿಂದ ಕಾಲ್ ಮಾಡ್ತಿದ್ದೀನಿ, ಆನ್ಸರೇ ಮಾಡ್ತಿಲ್ಲ. ಸಾಯಂಕಾಲ ಗೊತ್ತಾಗಿದೆ. ನಮ್ಮ ಮಾಮ ಅವರು ಇದ್ದರು ಮನೆಯಲ್ಲಿ, ಅವರು ನೋಡ್ಕೊಂಡಿಲ್ಲ. ಸಾಯಂಕಾಲ ಗೊತ್ತಾದ್ಮೇಲೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ. ರಾತ್ರಿ ನಾನು ಊರಿಗೆ ಹೋಗಿದ್ದೆ, ರಾಯಚೂರಿಗೆ. ಅಲ್ಲಿಂದ ಬಂದಿದ್ದೀನಿ. ಬಂದರೆ ಇವಾಗ ಕರ್ಕೊಂಡೋಗಿದ್ದಾರೆ ಒಳಗಡೆ, ಇನ್ನೂ ಹೊರಗೆ ಕೊಟ್ಟಿಲ್ಲ. ತಪ್ಪು ಮಾಡಿದವ್ರ ಮೇಲೆ FIR ಆಗಿಲ್ಲ. ನಮಗೆ ನ್ಯಾಯ ಕೊಡಿಸಿ ಸರ್, ಇಷ್ಟೇ, ಇನ್ನೇನು ಕೇಳಲ್ಲ. ನಿನ್ನೆ ಮನೆ ಟೌನ್ ಸ್ಟೇಷನಿಂದ ಸೈಬರ್ ಠಾಣೆಗೆ ಟ್ರಾನ್ಸ್ಫರ್ ಆಗಿತ್ತಮ್ಮ, ಅವ್ರದ್ದು ಪೋಸ್ಟಿಂಗ್ ಆಗಿತ್ತು. ಏನು ಈ ಬಗ್ಗೆ ಮಾತಾಡಿದ್ರೆ ನಿಮ್ಮ ಜೊತೆ? ಅದ್ರ ಬಗ್ಗೆ ಮಾತಾಡಿದ್ರು, ಚೆನ್ನಾಗಿದ್ರು. ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ ಸರ್ ನಮಗೆ. ನಾನು ಮನೆಯಲ್ಲಿ ಇದ್ದಿದ್ದಿಲ್ಲ, ಊರಲ್ಲೇ ಇದ್ದಿದ್ದಿಲ್ಲ. ಟಾರ್ಚರ್ ಏನಾದಿತ್ತಮ್ಮ? MLA ಮಗಂದು ಬಿಟ್ಟರೆ ಬೇರೆ ಟಾರ್ಚರ್ ಯಾರ್ದು ಇಲ್ಲ ಸರ್. ಅವರೇ ಟಾರ್ಚರ್ ಕೊಟ್ಟಿದ್ದು. ದುಡ್ಡು ದುಡ್ಡು ದುಡ್ಡು, ಎಷ್ಟು ದುಡ್ಡು ತಿಂತಾರೆ ಸರ್. ಆ ದುಡ್ಡಿಂದ ಮಾನಸಿಕ ಆಗಿ ಅವ್ರಂಗೆ ಆಗಿದ್ದಾರೆ ಸರ್. ನ್ಯಾಯ ಕೊಡಿಸಿ ಸರ್, ನ್ಯಾಯ ಕೊಡಿಸಿ. ಪೋಸ್ಟಿಂಗ್ ಕೊಡಲಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಪೋಸ್ಟಿಂಗ್ ಕೊಡಲಿಲ್ಲ. ಕ್ಯಾಸ್ಟ್ ಒಂದು ಅದಕ್ಕೂ ಕೊಡಿಸಿ ಅವ್ರನ್ನ ಜೈಲಿಗೆ ಹಾಕ್ಸಿ, MLA ಮಗನ್ನ, ಅಷ್ಟೇ ಸರ್, ಇನ್ನೇನೂ ಇಲ್ಲ. ಇದು ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರು ಹೇಳುವಂಥ ಮಾತಾಗಿದೆ. ಶಾಸಕರ ಪುತ್ರ ಮತ್ತು ಶಾಸಕರ ಕಿರುಕುಳದಿಂದ ಪತಿಯನ್ನು ಕಳ್ಕೊಂಡಿದ್ದು ಅನ್ನೋ ಮಾತಾಡ್ತಿದ್ದಾರೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.